ವೆಲ್ಕಮ್ ಬ್ಯಾಕ್ ಟು ಕನ್ನಡ ಐಎಸ್ ಅಕಾಡೆಮಿ. ಯಾರು ಮೊದಲು ಬಾರಿಗೆ ಕನ್ನಡ ಐಎಸ್ ಅಕಾಡೆಮಿಗೆ ಬಂದಿರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡ್ರೆ ನಾ ಹಾಕೋ ವಿಡಿಯೋಗಳನ್ನ ತೊಗೊಂಡು ನಿಮಗೆ ನೋಟಿಫೈ ಆಗ್ತಾವೆ. ಸ್ನೇಹಿತರೆ, ಹಾಗಾದ್ರೆ ಇವತ್ತೇ ನೋಡೋಣ ಯಾವ್ಯಾವ ಜಾಬ್ಸ್ ಅಪ್ಡೇಟ್ ನೋಡೋಣ. ಯಾಕಂದ್ರೆ ಭಾಳ ಮಂದಿ ಏನು ಮಾಡ್ತೀರಿ, ಸ್ಟಡಿ ಮಾಡತ್ತೀರಿ, ಬಟ್ ಅಪ್ಲಿಕೇಶನ್ ಡೀಟೇಲ್ಸ್ ನಿಮ್ಗೆ ಸಿಕ್ಕತ್ತಿಲ್ಲ. ಹೌದಾ, ಯಾವ ಜಾಬ್ ಯಾವಾಗ ಕರೀತಾರೆ, ಡೇಟ್ ಯಾವಾಗ, ಅಪ್ಲಿಕೇಶನ್ ಹೆಂಗೆ ಹಾಕಬೇಕು, ಯಾವಾಗ ಹಾಕಬೇಕು, ಯಾವಾಗ ಲಾಸ್ಟ್ ಡೇಟ್ ಐತಿ, ಇದೆಲ್ಲ ಭಾಳ ಪ್ರಾಬ್ಲಮ್ ಆಗುತ್ತದೆ. ಅದರ ಒಂದು ಶಾರ್ಟ್ ವಿಡಿಯೋ ಕೊಡ್ತಾನೆ. ನಾನು ಎಲ್ಲರ PDF ತೊಗೊಂಡು ಮಾಡ್ಬೋದು ವಿಡಿಯೋ. ಇದು PDF PDF ತೊಗೊಂಡು ಮಾಡ್ಬೋದು ವಿಡಿಯೋ. ಒಂದು PDF ಒಂದು ಅರ್ಧ ತಾಸು ಅಂದ್ರೆ ಭೀ ಒಂದು 4-5 PDF ಹೋಗ್ತದೆ. ಒಂದು ತಾಸು ಅಷ್ಟೆಲ್ಲ ಬೇಡ, ಶಾರ್ಟಾಗಿ ಹೇಳ್ತೀನಿ, ಕೇಳ್ಕೊತ ಹೋಗ್ರಿ. ನಂತರ ಮೊದಲನೇದಾಗಿ ಏನ್ರಿ, SSC ಸ್ಟೆನೋಗ್ರಾಫರ್ C ಮತ್ತು D ಗ್ರೂಪ್ಗಳು ಬಂದಾವೆ. SSC ಸ್ಟೆನೋಗ್ರಾಫರ್ C ಮತ್ತು D ಲಾಸ್ಟ್ ಡೇಟ್ ಟು ಅಪ್ಲೈ 26 ಅಂದರೆ ಇವತ್ತು ಲಾಸ್ಟ್ ಡೇಟ್ ಐತಿ. 26 ಜೂನ್ 2025 ಲಾಸ್ಟ್ ಡೇಟ್ ಐತಿ. ಯಾರು ಅಪ್ಲೈ ಮಾಡಲಿ ಬೇಕು ಹೋಗಿ ಅಪ್ಲೈ ಮಾಡಿಕೊಡ್ರಿ. ನೈಟ್ ಟೈಮ್ ಇರೋದು 12 ಗಂಟೆ. ಅಂದರೆ ಜಾರ್ಖಂಡ PSC ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಕರೆದಾರೆ. ಇದು ನೋಟಿಫೈಡ್ ರಿಲೀಸ್ 25/2025 ರಿಲೀಡ್ ಆಗಿದೆ. ಅಪ್ಲಿಕೇಶನ್ ಹಾಕಿ ನಿಮಗೆ ಟೈಮ್ ಇರ್ತದೆ, ಅಪ್ಲಿಕೇಶನ್ ಹಾಕೋದು. ನಿಮ್ಗೆ ಏನಾಗಬೇಕು, LLB ಒಳಗೆ LLB ನಿಮ್ದು LLB ಕಂಪಲ್ಸರಿ ಮುಗಿದ್ರೆ LLB ಡಿಗ್ರಿ ಆಗಿರ್ಬೇಕು. ಅಂದರೆ ಕೆಲವೊಬ್ಬರು BA ಮಾಡಿದ ನಂತರ LLB ಮಾಡ್ತೀರಿ, ಕೆಲವೊಬ್ಬರು PUC ಮುಗಿದ ನಂತರ LLB ಮಾಡ್ತೀರಿ. ಯಾವುದಾದ್ರೂ ನಿಮ್ದು ಏನಾಗಿರೋ LLB ಆಗಿರ್ಬೇಕು. ಅವರು ಜಾರ್ಖಂಡ್ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಪ್ಲಿಕೇಶನ್ ಹಾಕೋಬೋದು. ಇನ್ನು ಮಧ್ಯಪ್ರದೇಶ್ ಒಳಗೆ ಅಸಿಸ್ಟೆಂಟ್ ಅದಾರ. ಇದು ಬಹುಶಃ ವುಮನ್ಗಷ್ಟೇ ಇರ್ಬೇಕು ಅನ್ನಿಸ್ತದೆ. ಅಪ್ಲಿಕೇಶನ್ ಡೀಟೇಲ್ PDF ಚೆಕ್ ಮಾಡಿಕೊಡ್ರಿ. ಈ ವೆಬ್ಸೈಟ್ಗೆ ಹೋದಾಗ ನಿಮ್ಗೆ ಡೀಟೇಲ್ಸ್ ನೋಟಿಫಿಕೇಶನ್ ಸಿಗ್ತದೆ. ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನನ್ನ ಅನಿಸೋ ಮಟ್ಟಿಗೆ 100% ವುಮನ್ಸ್ಗೆ ಐತಿ. ಯಾಕಂದ್ರೆ ಅಂಗನವಾಡಿ ಕಾರ್ಯಕರ್ತೆ ಇರೋದಾರಲ್ಲ, ಅದು ಸ್ವಲ್ಪ ಹೋಗಿ ಚೆಕ್ ಮಾಡಿಕೊಡ್ರಿ. ಇದು July 4, 2025 ಅಪ್ಲೈ ಮಾಡೋಕೆ ಲಾಸ್ಟ್ ಡೇಟ್ ಐತಿ. ಇನ್ನು ನಿಮ್ಮದು SSC CHSL ಅಂದ್ರೆ ಕಂಬೈನ್ಡ್ ಹೈಯರ್ ಸೆಕೆಂಡ್ರಿ ಎಜುಕೇಷನ್ ಫಾರ್ ಸೆಕೆಂಡ್ PUC ಮುಗಿಲೈತಿ. ಸೆಕೆಂಡ್ PUC ನಿಮ್ಮದು ಮುಗಿದ್ರೆ ನೀವು ಅಪ್ಲೈ ಮಾಡಿಬಿಡೋದು. 3,131 ಪೋಸ್ಟ್ ಅದಾವೆ. ಸೆಕೆಂಡ್ PUC ಯಾರ್ದು ಓದೈತಿ ಅಪ್ಲಿಕೇಶನ್ ಹಾಕೋಬೋದು. ಅಪ್ಲಿಕೇಶನ್ 24 ಜೂನ್ ಸ್ಟಾರ್ಟ್ ಆಗದ. ಇನ್ನು ಕಮ್ಮಿಂಗ್ ಸೂನ್ ಒಳಗೆ ಏನಾಗ್ತದೆ, ಅಪ್ಲಿಕೇಶನ್ ಮುಗಿತದೆ. ಇನ್ನು ಅದರ್ ಅರ್ಜೆಂಟ್ ಡೆಡ್ಲೈನ್ಸ್ ಅಂದ್ರೆ ಬಿಹಾರ್ PSC ಅಂತ ಹೇಳಿನ್ರಿ. ಪ್ರಿಲಿಮ್ಸು 1,250 ವೇಕೆನ್ಸಿ ಅದಾವೆ. ಲಾಸ್ಟ್ ಡೇಟ್ ಜೂನ್ 5. ಬಿಹಾರ ಹೋಗಿ ನೀವು ಬಿಹಾರ ಪಬ್ಲಿಕ್ ಸರ್ವಿಸ್ ಸ್ಟೇಷನ್ ಬರ್ಬೋದು. ಈಗ ಮೊನ್ನೆ ಸಲ ರೀಸೆಂಟ್ಲಿ ಹೆಂಗೆ ಕೇರಳ ಪಬ್ಲಿಕ್ ಸರ್ವಿಸ್ ಸ್ಟೇಷನ್ ನಮ್ಮ ಕರ್ನಾಟಕದಲ್ಲಿ ಬರೋದ್ರಲ್ಲ, ಇದೇ ರೀತಿ ನೀವು ಬಿಹಾರ್ ಪಬ್ಲಿಕ್ ಸರ್ವಿಸ್ ಸ್ಟೇಷನ್ ಕಮಿಷನ್ ಬರ್ಬೋದು. ಇನ್ನು ಇಂಡಿಯನ್ ಕೋಸ್ಟ್ ಗಾರ್ಡ್ 25 ಲಾಸ್ಟ್ ಡೇಟ್ ಐತಿ. ಯಾರು ಹಾಕಿಲ್ಲ ಹಾಕ್ಕೊಳ್ರಿ. ಇನ್ನು ಛತ್ತೀಸ್ಗಢ ಎಕ್ಸೈಸ್ ನಮ್ಮ ಕರ್ನಾಟಕದಾಗ ಎಕ್ಸೈಸ್ ಅಂತ ಕರೆಯವ್ರದಾರಲ್ರಿ, ಅದೇ ರೀತಿ ಎಲ್ಲಿ ಸ್ಟಾರ್ಟ್ ಐತಿ, ಛತ್ತೀಸ್ಗಢದಾಗ ಸ್ಟಾರ್ಟ್ ಐತಿ. 27 ಲಾಸ್ಟ್ ಡೇಟ್ ಐತಿ. ಅಪ್ಲೈ ಮಾಡ್ಬೋದು ಸ್ನೇಹಿತರೆ, ಅಪ್ಲೈ ಮಾಡಿರಿ, ನಿಮಗೆ ಬಿಟ್ಟೈತಿ. ಇನ್ನು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯನ್ ಅಪ್ರೆಂಟಿಸ್ 4,500 ಪೋಸ್ಟ್ ಅದಾವ. 23 ಕೆಲವೊಂದು ಡೇಟ್ಗಳು ಮುಗ್ದಾವ. ಜಾರ್ಖಂಡ್ ಹೋಮ್ ಗಾರ್ಡ್ದಾಗ 30ನೇ ತಾರೀಕು ಲಾಸ್ಟ್ ಐತಿ. ಇನ್ನು ನಬಾರ್ಡ್ ಸ್ಪೆಷಲಿಸ್ಟ್ ಡಾಟಾ ಸೈಂಟಿಸ್ಟ್ ಆ್ಯಂಡ್ AI ಇಂಜಿನಿಯರಿಂಗ್ ಲಾಸ್ಟ್ ಡೇಟ್ 30ನೇ ತಾರೀಕು ಐತಿ, ಇದೇ ತಿಂಗಳು. ಇನ್ನು ಪ್ರಸಾರ ಭಾರತಿ ಇಂಟರ್ನ್ಶಿಪ್ ಇದು 30 ತಿಂಗಳು 30 ಲಾಸ್ಟ್ ಐತಿ. ಇನ್ನು ಟೈಮ್ದಾಗ ಕೆಲವೊಂದು 7 SSC CGL ಇಸ್ ವೆರಿ ಇಂಪಾರ್ಟೆಂಟ್. SSC CGL ಯಾರು ಹಾಕಿಲ್ಲ ಹಾಕೋರಿ. July 4 ಲಾಸ್ಟ್ ಇದೆ. ಇನ್ನು ISRO ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಒಳಗೆ 320 ಹುದ್ದೆಗಳಿದಾವೆ. ಅಲ್ಲಿ ಅಪ್ಲಿಕೇಶನ್ ಕೊಡ್ರಿ. ಇನ್ನು ಬಿಹಾರ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಒನ್ ಕಂಬೈನ್ಡ್ ಫಿಲ್ಮ್ ಶೆಡ್ಯೂಲ್ಸ್ ಎಕ್ಸಾಮ್ ಆಗಸ್ಟ್ 30 ಆಫ್ಟರ್ ಜೂನ್ 30 ಡೆಡ್ಲೈನ್. ವಾಟ್ ಯು ಶುಡ್ ಡೂ ಟುಡೇ SSC ಸ್ಟೆನೋಗ್ರಾಫರ್ ಲಾಸ್ಟ್ ಡೇಟ್ ಐತಿ. ಮತ್ತು ಬಿಹಾರ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಲಾಸ್ಟ್ ಡೇಟ್ ಐತಿ. ಅದ ನಂತರ ಜುಲೈ 4 ಯಾವುದೈತಿ ಅಂದ್ರೆ SSC CHSL SSC CGL, ಅದೇನು ಮಧ್ಯಪ್ರದೇಶ ಅಂಗನವಾಡಿ ಕಾರ್ಯಕರ್ತೆ ಅವರಿಗೆ ಲಾಸ್ಟ್ ಡೇಟ್ ಐತಿ. ಸ್ನೇಹಿತರೆ, ಇಷ್ಟೆಲ್ಲ ಹುದ್ದೆಗಳು ವಿವರವಾಗಿ ಕೊಟ್ಟಿದ್ದೀನಿ. ಇದು ಸ್ನೇಹಿತರೆ ಆ್ಯಪ್ ChatGPT ಹೇಳ್ತೀನಿ ರೀ. ChatGPT ಒಳಗೆ ಇನ್ಫಾರ್ಮೇಷನ್ ತಕ್ಕೊಂಡೇನು ಹೇಳಕತ್ತೀನಿ. ಈ ChatGPTದಾಗ ಇನ್ಫಾರ್ಮೇಷನ್ ತಕ್ಕೊಂಡೇನೈತಿ ಏನಾಗೈತಿ, 4 ನಿಮಿಷದಾಗ ಒಂದು 6 ನಿಮಿಷ ಮುಗಿದೈತಿ. ಇಲ್ಲ ಅಂದ್ರೆ ನಿಮ್ಮದು ಏನಾಗ್ತದೆ, ಒಂದೊಂದು ನೋಟಿಫಿಕೇಶನ್, ಈ CGL ನೋಟಿಫಿಕೇಶನ್ ½ an hour ಹೇಳ್ಬೋದು, ನಾ 30 minutes ಹೇಳ್ಬೋದು. ಬಟ್ ಅಷ್ಟು ಇಂಪಾರ್ಟೆಂಟ್ ಅಲ್ಲಿ ಹೋಗ್ರಿ. ಇಲ್ಲರಿ ಸರ್, ನೋಟಿಫಿಕೇಶನ್ ಡೀಟೇಲ್ ಬೇಕಂದ್ರೆ ಕಮೆಂಟ್ ಆಗಿರಿ, ಡೀಟೇಲ್ ಮಾಡ್ತಾನೆ. ಅದಕ್ಕೆ ಡೀಟೇಲ್ ನೋಟಿಫಿಕೇಶನ್ ವಿತ್ ಏನೇನೈತಿ ಎಲ್ಲ ಎಕ್ಸ್ಪ್ಲನೇಷನ್ ವಿತ್ ಕೊಡ್ತೀನಿ, ಕನ್ನಡದಾಗ ಕೊಡ್ತೀನಿ. ಫೋಟೋ ಅನ್ಸಕ್ಕೆ ಹೋಗ್ಬೇಡ್ರಿ. ಅದು ಬೇಕಂತ ಹೇಳ್ರಿ, ಕಮೆಂಟ್ ಹಾಕಿ. ಇಷ್ಟು ಐತಿ. ಯಾರು ಹಾಕಿಲ್ಲ ಅಪ್ಲಿಕೇಶನ್ ಹಾಕ್ಕೊಡ್ರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಚೆಂದಂಗೆ ಸ್ಟಡಿ ಮಾಡಿರಿ. ಇನ್ನೇನು ಕರ್ನಾಟಕದಲ್ಲಿ ಸ್ವಲ್ಪ ಹುದ್ದೆಗಳು ಕಾಲ್ಫರ್ಮ್ ಆಗ್ತಾವೆ ಅನ್ನಿಸ್ತದೆ. ನೋಡೋಣ ಯಾವಾಗ ಆದಾಗ ಶಿವಾಯ ನಮ್ಮ ಸ್ಟೇಟ್ ಗೌರ್ಮೆಂಟ್ ನಮ್ಗೆ ಗೊತ್ತಿದ್ದ ಹಣೆ ಬರ ಐತಿ. ಯಾವಾಗ ಆಗ್ತದೆ ಅಲ್ಲಿವರೆಗೂ ವೇಟ್ ಮಾಡಲೇಬೇಕು. ಸ್ಟಡಿ ಮಾಡಿರಿ.
ಯಾರ್ದಿಲ್ಲ ರೀ ಸರ್ ಏಜ್ ಐತೆ ಅನ್ನೋ ತುಂಬ್ಕೊಳ್ಳಿ ದಯವಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಕಾಲೇಜ್ ಸ್ವಲ್ಪ ಫೋಕಸ್ ಮಾಡಿರಿ. SSC CGL ಇರ್ಬೋದು ನೋಡಿರಿ. SSC CGL ಒಂದು ಬೇರೆ ಇದು ಡಿಗ್ರಿ ಅವ್ರಿಗೆ ಡಿಗ್ರಿ ಮುಗಿದ ಇನ್ನು SSC CHSL ಇದು ಸೆಕೆಂಡ್ PUC ಮುಗಿದವ್ರಿ. ಇನ್ನು MTS ಅಂತ ಒಂದು ಬರ್ತದೆ ಇದು 10th ಅದಾವ್ರಿಗೆ. ಇನ್ನು ಕಾನ್ಸ್ಟೇಬಲ್ GD ಅಂತ ಬರ್ತದೆ ಕಾನ್ಸ್ಟೇಬಲ್ GD ಇದು 10th ಅದಾವ್ರಿಗೆ ಬರ್ತದೆ. ಇನ್ನು ಡೆಲ್ಲಿ ಪೊಲೀಸ್ ಅಂತ ಇದ್ರಾಗ ಬರ್ತದೆ. ಡೆಲ್ಲಿ ಡ್ರೈವರ್ ಅಂತ ಬರ್ತದೆ. ಈ ರೀತಿ ಹಲವಾರು ಹುದ್ದೆಗಳು ಕರ್ತಾವೆ. ಯಾರು ನೋಡಿಲ್ಲ ಇದೇನು ಕನ್ನಡ IAS ಅಕಾಡೆಮಿ ಫಸ್ಟ್ ತೆಗೆದ್ರೆ ಫಸ್ಟ್ ಇಡ್ಬೇ ನಾನು SSC ಕ್ಯಾಲೆಂಡರ್ ಫಾರ್ 2025-26 ವಿಡಿಯೋ ಮಾಡೀನಿ. ಅಲ್ಲಿ ಹೋಗಿ ಚಂದಂಗೆ ಕ್ಯಾಲೆಂಡರ್ ನೋಡ್ಕೊಳ್ರಿ, ಪ್ಲ್ಯಾನ್ ಹಾಕ್ಕೊಡ್ರಿ, ಸ್ಟಡಿ ಮಾಡೋಕೆ ಶುರು ಮಾಡ್ಬೇಕು. ಆದರೆ ಎಷ್ಟು ಕ್ಯಾಲೆಂಡರ್ ಒಳಗೆ ಏನೇನು ಕೊಟ್ಟಾರ ಹೇಳ್ರಿ. ನೋಟಿಫಿಕೇಶನ್ ಯಾವಾಗ ಆಗ್ತದೆ, ಎಕ್ಸಾಮ್ ಯಾವಾಗ ನಡೀತದೆ ಕೊಟ್ಟಾರ, ಮತ್ತು ಕಿಲೋಮೀಟರ್ ಇಲ್ಲ ಅಂದರೆ ಎರಡು ಎಕ್ಸಾಮ್ ಇರ್ತದೆ ಅದು ಯಾವಾಗ ಕೊಡ್ತಾರೆ ಡೀಟೇಲಾಗಿ ಕೊಟ್ಟಾರ. ಅದನ್ನು ಸ್ವಲ್ಪ ನೋಡ್ಕೊಳಕ್ಕೆ ಸಾಧ್ಯ ಆಗಿರಬೇಕು ಅನ್ನೋದು ನನ್ನ ಅನಿಸಿಕೆ. ಇಷ್ಟೇನೈತಿ, ಇಷ್ಟೆಲ್ಲ ಹುದ್ದೆಗಳ ಮಾಹಿತಿ ನಾನು ಕೊಟ್ಟೀನಿ. ಯಾರು ಮೊದಲ ಬಾರಿಗೆ ಈ ಕನ್ನಡ IAS ಅಕಾಡೆಮಿಗೆ ಬಂದಿರಲಿಲ್ಲ ಯೂಟ್ಯೂಬ್ ಚಾನಲ್ ನೋಡ್ಕೊತ ಅವ್ರು ಏನು ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಮತ್ತು ಲೈಕ್ ಮಾಡಿರಿ. ತಮ್ಕೊಡ್ರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಯಾರು ಇಂಟ್ರೆಸ್ಟ್ ಅದಾರ ಅವ್ರಿಗೆ ಯೂಟ್ಯೂಬ್ನ ಶೇರ್ ಮಾಡಿರಿ. ಮತ್ತು ಇದೇ ರೀತಿಯಾಗಿ ನೆಕ್ಸ್ಟ್ ಬರೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೇನು ರೀ ಬಾಯ್.